ಕುಡಿಯುವ ನೀರಿಗಾಗಿ ಒಳ್ಳೆ ಪಾಯಿಂಟ್ ನೋಡಿಸಿ ಅಲ್ಲಿ ಬೋರ್ವೆಲ್ ಕೊರೆಸೋದನ್ನ ನೀವೆಲ್ಲ ನೋಡಿದ್ದೀವಿ. ಆದರೆ ಇಲ್ಲಿ ರೈತರು ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲು ನದಿಯ ಒಡಲಲ್ಲೇ ಬೋರ್ವೆಲ್ ಅನ್ನ ಹಾಕಿಸಿ ನೀರು ಪಡೆಯಲು ಹರಸಾಹಸವನ್ನ ಪಡ್ತಿದ್ದಾರೆ. ಆದರೆ ನದಿಯಲ್ಲಿ ಬೋರ್ವೆಲ್ ಹಾಕಿಸ್ತಿರೋದಾದ್ರೂ ಯಾಕೆ? ಈ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಬಿಸಿಲಿನಿಂದ ಬರಿದಾದ ವೇದಾವತಿ ನದಿ ಒಡಲು, ನದಿ ತೀರದಲ್ಲೇ ಬೋರ್ ಕೊರೆಸಲು ರೈತರ ಸಾಹಸ, ಭತ್ತದ ಬೆಳೆ ಉಳಿಸಿಕೊಳ್ಳಲು ಅನ್ನದಾತರ ಪರದಾಟ. ಹೀಗೆ ನದಿಯ ಒಡಲಲ್ಲಿ ಕಣ್ಣಾಯಿಸಿದಷ್ಟು ಕಾಣ್ತಿರುವ ಪಂಪ್ ಸೆಟ್ ಪೈಪ್ಗಳು, 20-30 ಅಡಿ ಆಳಕ್ಕೆ ಗುಂಡಿ ತೋಡಿ ಬೋರ್ ಮೋಟಾರ್ ಅಳವಡಿಸುತ್ತಿರುವ ಅನ್ನದಾತರು, ಮತ್ತೊಂದೆಡೆ ಬತ್ತಿ ಬರಿದಾಗಿರುವ ನದಿ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪಿ ತಾಲೂಕಿನ ಹರಿಯುವ ಹಗರಿಯ ವೇದಾವತಿ ನದಿಯಲ್ಲಿ. ಬೇಸಿಗೆ ಆರಂಭದಲ್ಲೇ ವೇದಾವತಿ ನದಿ ಸಂಪೂರ್ಣ ಬತ್ತಿ ಬರಿದಾಗಿದೆ. ಇದೇ ವೇದಾವತಿ ನದಿಯ ನೀರನ್ನೇ ನಂಬಿ ಎಕರೆಗೆ 40-50 ಸಾವಿರ ರೂಪಾಯಿ ಖರ್ಚು ಮಾಡಿ ಭತ್ತ ನಾಟಿ ಮಾಡಿದ್ದ ನದಿ ಪಾತ್ರದ ಸಾವಿರಾರು ರೈತರು ಇದೀಗ ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಹೀಗಾಗಿ ನದಿಯ ಒಡಲಲ್ಲೇ ಗುಂಡಿ ತೋಡಿ ಬೋರ್ವೆಲ್ ಹಾಕಿಸಿ ಬೆಳೆ ಉಳಿಸಿಕೊಳ್ಳಲು ರೈತರು ಹೆಣಗಾಡುತ್ತಿದ್ದಾರೆ. ವೇದಾವತಿ ನದಿಯಲ್ಲಿ ಸುಮಾರು 40 ಸಾವಿರ ಪಂಪ್ ಸೆಟ್ಗಳನ್ನು ಆಗಿದಂಥ ರೈತರು ಇವತ್ತು ಅಗರೆ ಬತ್ತಿ ಹೋಗಿಬಿಟ್ಟಿದ್ದಾರೆ. ಭತ್ತ ತೆನೆ ಬಿಡೋ ಹಂತದಲ್ಲಿದೆ. ಇನ್ನು ಸುಮಾರು 20 ದಿವಸ ನೀರು ಬೇಕು ನಮಗೆ. ಅಗರೆಯಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ಮತ್ತು ಆ ಅಗರೆಯಲ್ಲಿ ಬೋರ್ ಹಾಕಿ ರೈತರು ಅದಕ್ಕೂ ಕೂಡ 30,000-40 ಸಾವಿರ ಖರ್ಚು ಮಾಡಿದರೆ ಎಷ್ಟು ನಷ್ಟ ಆಗ್ತಾಯಿದೆ. ಒಂದು ಎಕರೆಗೆ ಈ ವರ್ಷ ಕೇವಲ 2,000 ರೂಪಾಯಿ ಭತ್ತ ರೇಟ್ ಇದೆ. ಆದರೆ ಬರೋವರೆಗೆ ನಾವು ಕಾಪಾಡಬೇಕಾಗಿದೆ. ಇಲ್ಲಿ ಸರ್ಕಾರ, ನಮ್ಮನ್ನು ಆಳುವಂಥ ಸರ್ಕಾರ ಏನಿದೆ, ತಕ್ಷಣವೇ ಕಾಲುವೆ ಮುಖಾಂತರ ವೇದಾವತಿ ನದಿಗೆ, ನಮ್ಮ ಅಗರಿಗೆ ನೀರು ಬಿಡುವ ಕಾರ್ಯಕ್ರಮ ಆಗ್ಬೇಕಂತೇಳಿ ಮೊನ್ನೆ ಕೂಡ ನಾವು ಪತ್ರವನ್ನು ಬರೆದಿದ್ವಿ. ಇನ್ನು ಈ ವೇದಾವತಿ ಹಗರಿ ನದಿ ನಂಬಿ ಕೃಷಿ ಮಾಡುತ್ತಿದ್ದ ಸಿರಗುಪ್ಪ ಹಾಗೂ ಬಳ್ಳಾರಿ ತಾಲೂಕಿನ 40 ಸಾವಿರಕ್ಕೂ ಅಧಿಕ ರೈತರು ಪಂಪ್ ಸೆಟ್ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಆದರೆ ಇದೀಗ ನದಿಯಲ್ಲಿ ನೀರು ಬತ್ತಿರೋದ್ರಿಂದ ನದಿಯಲ್ಲೇ ಬೋರ್ವೆಲ್ ಹಾಕಿಸುವ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಭತ್ತದ ಬೆಳೆ ತೆನೆ ಕಟ್ಟುತ್ತಿದ್ದು ಒಂದೇ ನೀರು ತಪ್ಪಿದ್ರೆ ಅರ್ಧದಷ್ಟು ಇಳುವರಿ ಕಡಿಮೆ ಆಗುವ ಆತಂಕದಲ್ಲಿದ್ದಾರೆ. ಈಗ ನಾವು ವೇದಾವತಿ ನದಿಯಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಬೋರ್ ಹಾಕಿ ನೀರು ತಗೊತಾ ಇದ್ದೀವಿ. ಇವಾಗ ನೀರು ಬಿಟ್ಟಿಲ್ಲ ಅಂತಂದರೆ ಒಂದು ಎಕರೆ 40 ಸಾವಿರ, ಸಮಥಿಂಗ್ 35-40 ಸಾವಿರ ನಷ್ಟ ಆಗುತ್ತೀವಿ. ಅದರಲ್ಲಿ ಬದುಕ್ತಕ್ಕಂಥ ಪ್ರಾಣಿಗಳು ಇದ್ದಾವೆ. ದನಗಳು, ಕರುಗಳು ನೀರು ಕುಡಿಯೋಕೆ ಬೇಕು. ಮತ್ತು 40 ಸಾವಿರ ಪಂಪ್ ಸೆಟ್ ಅದಾವೆ. ಇವರು ರೈತರಿಗೆ ನೀರು ಬಿಟ್ಟಿಲ್ಲ ಅಂತಂದರೆ ಭಾರಿ ನಷ್ಟ ಆಗುತ್ತಂತ. ಮೀನುಗಳೆಲ್ಲ ಸಾಯ್ತಾವೆ, ನೀರು ಬೇಕಲ್ಲ. ಎಲ್ಲ ಪ್ರಾಣಿಗಳು, ಪಕ್ಷಿಗೆ ಬೇಕಾಗುತ್ತಲ್ಲ ನೀರಿಂದು. ಸದ್ಯ ನದಿಯಲ್ಲಿ ನೀರು ಬತ್ತಿರೋದ್ರಿಂದ ರೈತರು ಬೆಳೆ ಕಳೆದುಕೊಳ್ಳುವ ಆತಂಕ ಜೊತೆಗೆ ಜಲಚರಗಳಿಗೂ ಸಂಕಷ್ಟ ಎದುರಾಗಿದೆ. ಬಿರು ಬಿಸಿಲಿನ ತಾಪಕ್ಕೆ ಸಿಕ್ಕು ನದಿಯಲ್ಲಿ ನೀರಿಲ್ಲದೆ ಮೀನುಗಳು ಸತ್ತು ಬಿದ್ದಿವೆ. ಹೀಗಾಗಿ ರೈತರ ಮನವಿಯಂತೆ ಸರ್ಕಾರ ಎಚ್ಚೆತ್ತುಕೊಂಡು ಕಾಲುವೆ ಮೂಲಕ ನದಿಗೆ ನೀರು ಹರಿಸಿ ರೈತರ ಬದುಕಿನ ಜೊತೆಗೆ ಜಲಚರಗಳನ್ನು ಬದುಕಿಸುವ ಕೆಲಸಕ್ಕೆ ಮುಂದಾಗುತ್ತಾ ಅನ್ನೋದು ಕಾದ್ ನೋಡ್ಬೇಕಿದೆ. ಅಮರೇಶ್, LK ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.